ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ಬಂದಿರೋದು ಒಂದು ಸ್ಮಾಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಮಾತಾಡೋದಕ್ಕೆ. ಯಾವುದೇ ನಾಮಜಪನ ನಾವು ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಏನು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ ಅಲ್ವಾ. 555 ಮ್ಯಾನಿಫೆಸ್ಟೇಷನ್ ಇರ್ಬೋದು, 777 ಮ್ಯಾನಿಫೆಸ್ಟೇಷನ್ ಇರ್ಬೋದು, ಈ ಥರ, ಅಥವಾ ಮಿರರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು. ಇದೆಲ್ಲ ಕಾನ್ಸೆಪ್ಟ್ನ ಬಿಟ್ಟು ಒಂದು ಹೊಸದಾಗಿರೋ ಕಾನ್ಸೆಪ್ಟ್ನ ತೊಗೊಂಡು ಬಂದಿದ್ದೀನಿ. ಇದೇನಪ್ಪ ಅಂತ ಅಂದರೆ, ಇದುವರೆಗೂ ನಾವೊಂದು ಪ್ಯಾಟರ್ನಲ್ಲಿ ಬಂದಿರ್ತೀವಿ. ನಮ್ಮ ಲೈಫ್ ಅಂದರೆ ನನ್ನ ನೇಮ್ ಏನು ಅಂತ ನನಗೆ ಗೊತ್ತಿದೆ. ಈಗ ಒಂದು ABC ಅನ್ನೋ ಒಂದು ಪರ್ಸನ್ನ ನಾವು ತಗೊಳ್ತಾ ಹೋಗೋಣ. ABC ಅನ್ನೋ ಒಂದು ಪರ್ಸನ್ ಇದ್ದಾರೆ, ಅವರ ಕ್ಯಾರೆಕ್ಟರ್ ಏನು ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ಏನೇನು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ವರ್ಕ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ, ಏನೇನು ಮ್ಯಾನಿಫೆಸ್ಟೇಷನ್ ಮಾಡಿದರೆ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದೆ, ಏನೋ ಟ್ರಾಮಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಯಾವುದೋ ಭಯಗಳು ಗೊತ್ತಾಗ್ತಾ ಇದೆ, ಇನ್ನರ್ ಚೈಲ್ಡ್ ಹೀಲಿಂಗ್ ನೀಡಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಇದೆಲ್ಲ ಆಗಿರಬೇಕಾದ್ರೆ ಸಡನ್ ಒಂದು ಡೈವರ್ಷನ್ ತೊಗೊಂಡ್ಬಿಟ್ಟು ಸಡನ್ ಆಗಿರೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಅವ್ರ ಲೈಫಲ್ಲಿ ಅವರು ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಏನೇನು ಚೇಂಜಸ್ ಆಗ್ಬೋದು. ನಾನು ಕೂಡ ಆ ಟ್ರಿಕ್ನ ಇವತ್ತೇನೆ ಫಾಲೋ ಮಾಡ್ತಾ ಇರೋದು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಒಂದು ಸಿಂಗಲ್ ಡೇ ಇದನ್ನು ಟ್ರೈ ಮಾಡಿ, ನೈಟಿಂದಲೇ ಮೆಡಿಟೇಷನ್ ಮಾಡಿ. ದೆನ್ ನೀವು ಯಾರು ಅನ್ನೋದು ನಿಮಗೇನೆ ಮರ್ತೋಗ್ಬಿಟ್ಟಿದೆ. ಇಡೀ ವರ್ಲ್ಡಿಗೆ ಕೂಡ ನೀವು ಯಾರು ಅನ್ನೋದು, ನಿಮ್ಮ ಐಡೆಂಟಿಟಿ ಏನು ಅನ್ನೋದು ಮರ್ತು ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಬಿಡಿ. ಓಕೆ, ದೆನ್ ನೀವು ಮಾರ್ನಿಂಗ್ ಎದ್ರು XYZ ನಾನು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಥರ. ಇನ್ ಸಮ್ ಪ್ಲೇಸಸ್ಸಲ್ಲಿ ನಮಗೇನು ಗೊತ್ತಿಲ್ಲ ಅನ್ನೋ ಥರ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಸಿಗ್ನೇಚರ್ ಹಾಕ್ಬೇಕಾಗತ್ತೆ, ನಮ್ಮ ಸಿಗ್ನೇಚರ್ ನನಗೆ ಗೊತ್ತಿಲ್ಲ ಅಂತ ನಾನು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಮಾಡಬೇಕಾಗತ್ತೆ, ಅದನ್ನು ಮಾಡಿ. ಬಟ್ ಅದನ್ನು ನಾನು ಮಾಡ್ತಿದ್ದೀನಿ, ನನ್ನ ಐಡೆಂಟಿಟಿ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಮತ್ತೆ ನಾವು ಬ್ಯಾಕ್ ಹೋಗೋವಂಥ ನೀಡಿರೋದಿಲ್ಲ. ಸೊ ಅದ್ರ ಬದಲು ಪ್ರೆಸೆಂಟಲ್ಲೇ ಇರಿ. ನಿಮಗೆ ನೀವು ಯಾರು ಅನ್ನೋ ಐಡೆಂಟಿಟಿನೇ ಗೊತ್ತಿಲ್ಲ, ನಿಮ್ಮ ಕೈಲಿ ಇದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ನೆಗೆಟಿವ್ ಥಿಂಕ್ ಬರ್ತಾ ಇರೋದನ್ನು ಸ್ಟಾಪ್ ಮಾಡೋದಕ್ಕಾಗ್ತಾ ಇಲ್ಲ, ಯಾವುದೋ ಟ್ರಾಮಾಯಿಂದ ತುಂಬ ಸಫರ್ ಆಗ್ತಾ ಇದ್ದೀನಿ, ಯಾವುದೋ ಡಿಪ್ರೆಷನಿಂದ ತುಂಬ ನೋವು ಪಡ್ತಾ ಇದ್ದೀನಿ, ಯಾರೊಬ್ಬರು ನನಗೆ ಚೀಟ್ ಮಾಡೋದ್ರು, ಯಾರೋ ಒಬ್ಬರು ನನಗೆ ಹರ್ಟ್ ಮಾಡೋದ್ರು, ಅದನ್ನು ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡೋಕ್ಕಾಗ್ತಾ ಇಲ್ಲ ನನ್ನ ಹತ್ರ ಅನ್ನೋ ಒಂದು ಫುಲ್ಲಿ ಡೆಸ್ಪರೇಟ್ ಸಿಚುವೇಶನಿಗೆ ಹೋದಾಗ ಈ ಟ್ರಿಕ್ನ ಯೂಸ್ ಮಾಡಿ. ನೈಟ್ ಮೆಡಿಟೇಷನ್ ಮಾಡಿ ಮಲ್ಕೋಬೇಕಾದ್ರೇ ಅನ್ಕೊತೀರಾ ನಾಳೆ ನಾನು ಹೊಸ ಪರ್ಸನ್. ಆಲ್ರೆಡಿ ಈ ವರ್ಡ್ಗೆ ನೀವು ಏನು ಅಂತ ಗೊತ್ತಿದೆ, ಅದು ನಿಮಗೂ ಗೊತ್ತಿಲ್ಲ, ಇಡೀ ವರ್ಡ್ಗೂ ಕೂಡ ಗೊತ್ತಿಲ್ಲ ಅಂತ. ಸೊ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಎಷ್ಟೊತ್ತಿಗೆ ಹೇಳ್ಬೇಕು ಅನಿಸುತ್ತೆ, ಎದ್ದೇಳ್ಬಿಟ್ಟು ಏನು ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಯಾವ್ಯಾವ ಮಾಡ್ಬೋದು ಅಂತ ಹೇಳಿ ಹಿಂದಿನಿಂದನೇ ಪಾಯಿಂಟ್ ಔಟ್ ಮಾಡ್ಕೊಂಡಿರಿ. ಎದ್ದಿದ ತಕ್ಷಣ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ನ ಕುಡೀರಿ. ಆ್ಯಂಡ್ ಸ್ವಲ್ಪ ಸನ್ ಬಾತ್ನ ತೊಗೊಳ್ಳಿ. ಅಲ್ಲಿ ಸೂರ್ಯ ಬಂದಿಲ್ಲದೆ ಇರಲಿ, ಗ್ರೌಂಡಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ 5 ಮಿನಿಟ್ಸ್ ಮೆಡಿಟೇಷನ್ನ ಮಾಡಿ. ಅದಾದಮೇಲೆ ಏನಾದರೂ ಒಂದು 5 ಥಿಂಗ್ಸಿಗೆ ಆರ್ 10 ಥಿಂಗ್ಸಿಗೆ ಗ್ರ್ಯಾಟಿಟ್ಯೂಡ್ನ ತೋರಿಸಿ ಆರ್ ಗ್ರ್ಯಾಟಿಟ್ಯೂಡ್ನ ಬರೀರಿ. ಅದಾದಮೇಲೆ ಇನ್ನೇನು ಮಾಡ್ತೀರಾ, ರೆಗ್ಯುಲರ್ ವರ್ಕ್ ಏನಿದೆ, ನೀವು ಸ್ನಾನ ಮಾಡೋದಿರ್ಬೋದು, ದೇವ್ರ ಪೂಜೆ ಮಾಡ್ತಿರೋ, ಅಥವಾ ನಾಮಜಪ ಮಾಡ್ಕೋತಿರೋ, ಅಥವಾ ಶ್ಲೋಕ ಹೇಳ್ಕೊತಿರೋ, ಎಲ್ಲನೂ ಹೇಳ್ಕೊಳ್ಳಿ. ಬಟ್ ಎಲ್ಲ ನಿಮಗೆ ಹೊಸದಾಗಿ ಕಾಣಿಸ್ತಾ ಇರತ್ತೆ, ನಿಮ್ಮ ಮನೇನೂ ನಿಮಗೆ ಹೊಸದಾಗಿ ಕಾಣಿಸ್ತಾ ಇರತ್ತೆ, ನೀವು ಮಾಡ್ತಾ ಇರೋ ಕೆಲಸ ಕೂಡ ನಿಮಗೆ ಹೊಸದಾಗಿ ಕಾಣಿಸ್ತಾ ಇರತ್ತೆ. ನನಗೆ ಅದಾಗಲ್ಲ, ನನಗಿದಾಗಲ್ಲ, ಇದನ್ನು ತಿಂದರೆ ಆಗಲ್ಲ, ಅದನ್ನು ತಿಂದರೆ ಆಗಲ್ಲ, ಐಸ್ ಕ್ರೀಮ್ ತಿಂದರೆ ಕೋಲ್ಡ್ ಆಗುತ್ತೆ. ಸೊ ಎಲ್ಲ ಥಾಟ್ಗಳು ಕೂಡ ಏನಾಗಿದೆ, ಎರೇಸ್ ಆಗಿಬಿಟ್ಟಿದೆ. ನೀವು ನ್ಯೂ ಪರ್ಸನ್, ನಿಮಗೇನಾಗುತ್ತೆ, ನಿಮಗೇನಾಗಲ್ಲ, ಯಾವುದು ನಿಮಗೆ ಗೊತ್ತಿಲ್ಲ. ಈ ಥರ ಇದು ಒಂದು ಡೇ, ಓಕೆನಾ, 1 ಡೇ ಟ್ರೈ ಮಾಡಿ ಅಂತ ಹೇಳ್ತಾ ಇರೋದು. ಆಮೇಲೆ ಆಫೀಸಿಗೆ ಹೋಗ್ತಿರೋ, ಸ್ಕೂಲ್ಗೆ ಹೋಗ್ತಿರೋ, ಅಥವಾ ಮನೆಯಲ್ಲೇ ಇರ್ತಿರೋ, ಸೊ ಅಲ್ಲೂ ಅಷ್ಟೇ ನೀವೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಲ್ಲ ಹೊಸದಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ. ಅವ್ರು ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲ ನಿಮಗೇನು ಗೊತ್ತಿಲ್ಲ. ನಿಮ್ಮ ಕೊಲೀಗ್ಸ್ ಇದ್ದಾರೆ ಅಕ್ಕಪಕ್ಕ, ಅವ್ರಿಗೆ ಯಾರಿಗೂ ನಿಮ್ಮ ಐಡೆಂಟಿಟಿನೇ ಗೊತ್ತಿಲ್ಲ ಅನ್ನೋ ಥರ ಆ ಒಂದು ಮೈಂಡ್ಸೆಟ್ಟಲ್ಲಿ, ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಅವರೆಲ್ಲ ಬಂದು ತುಂಬ ಕ್ಲೋಸಾಗಿ ಮಾತಾಡ್ಸ್ತಾ ಇದ್ರು ಮಾತಾಡಿ. ಬಟ್ ಅವ್ರಿಗೂ ನೀವು ಗೊತ್ತಿಲ್ಲ, ನಿಮಗೂ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಅದನ್ನೇ ರಿಮೆಂಬರ್ ಮಾಡ್ಕೊಳ್ಳೋ ನೀಡಿಲ್ಲ. ಸೊ ಆ ಥರ ಕೂಲಾಗಿ ಇದ್ಬಿಡಿ. ದೆನ್ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್, ನನ್ನದು ಹೊಸ ಪರ್ಸನ್, ನನಗೀಗ ಒಂದು ನ್ಯೂ ಹೋಮ್ ಬೇಕು,
ಸೊ ಯಾವ ಥರ ಇರ್ಬೇಕು ನನ್ನ ಹೋಮ್, ಸೊ ನಾನು ಈ ಥರ ಹೋಮಲ್ಲಿ ಬದುಕ್ತಾ ಇದ್ದೀನಿ. ಮ್ಯಾನಿಫೆಸ್ಟ್ ಮಾಡಿ. ಇಲ್ಲ ನನಗೆ ಇಷ್ಟು ದುಡ್ಡು ನೀಡಿದೆ, ಸೊ ನನಗೆ ಯಾರು ಗೊತ್ತಿಲ್ಲ, ಬಟ್ ಅದು ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ, ಸೊ ನನಗೆ ಆ ಅಮೌಂಟ್ ಬಂದಿದೆ. ಆರ್ ಕರಿಯರ್, ನಂದು ಎಜುಕೇಷನ್ ಏನೋ ಇದು ಇಷ್ಟೇ, ನಾನು ಯಾರು ಎಲ್ಲೋದೆ ಹೇಗೆ ಓದೆ ಇದೆಲ್ಲ ಬೇಡ. ಸೊ ನನ್ನ ಕರಿಯರಿಗೆ ನನಗೆ ಯಾವ ಜಾಬ್ ಬೇಕಿದೆ ಆ ಜಾಬ್ ನನಗೆ ಸಿಕ್ಕಿದೆ ಅಷ್ಟೇ. ಮ್ಯಾನಿಫೆಸ್ಟ್ ನೀವು ಮಾಡ್ತಾ ಇದ್ದೀರಾ. ಅದು ನೀವು ತುಂಬ ಒಂದು 5-6 ಸಲ ಇಂಟರ್ವ್ಯೂ ಕೊಟ್ಟಿರ್ತೀರಾ, ಬಟ್ ಆ ಜಾಬ್ ನಿಮಗೆ ಸಿಕ್ಕಿರೋದಿಲ್ಲ. ಇದು ಯಾವ ಥಾಟು ಬೇಡ. ಸೊ ಎಲ್ಲ ನ್ಯೂ ಆಗಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನ್ಯೂ ಆಗಿ ಸ್ಟಾರ್ಟ್ ಮಾಡಿ. ಏನೋ ಒಂದು ತಿಂಡಿ ತಿಂತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಇರಲ್ಲ, ಕೆಲವ್ರಿಗೆ ದೋಸೆ ಇಷ್ಟ ಇರಲ್ಲ, ಕೆಲವ್ರಿಗೆ ಇಡ್ಲಿ ಇಷ್ಟ ಇರಲ್ಲ, ಅಥವಾ ಕೆಲವ್ರಿಗೆ ಚಪಾತಿ ಇಷ್ಟ ಇರುತ್ತೆ, ಪೂರಿ ಇಷ್ಟ ಇರುತ್ತೆ, ರೈಸ್ ಬಾತ್ ಇಷ್ಟ ಇರುತ್ತೆ. ಈಗ ನಿಮಗೆ ಯಾವ್ದು ಇಷ್ಟ ಇದೆ ಯಾವ್ದು ಇಷ್ಟ ಇಲ್ಲ ಏನೂ ಗೊತ್ತಿಲ್ಲ, ಬಟ್ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನ್ಯೂ ಪರ್ಸನ್ ಆಗಿ ಹೊರಗಡೆ ಬಂದಿದ್ದೀರಾ. ನಿಮ್ಮ ಐಡೆಂಟಿಟಿನೇ ನಿಮಗೆ ಗೊತ್ತಿಲ್ಲ. ಸೊ ಹೊಸದಾಗಿ ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡಿ. ಯಾವ ಟ್ರಾಮಾ ಇದೆ ಆ ಮ್ಯಾನಿಫೆಸ್ಟೇಷನ್ನ ಬ್ಲಾಕ್ ಮಾಡೋದಕ್ಕೆ ಅನ್ನೋದು ನಿಮಗೆ ಗೊತ್ತಿಲ್ಲ, ಯಾವ ಕರ್ಮ ವರ್ಕ್ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಈ ಒಂದು ಟ್ರಿಕ್ನ ಯೂಸ್ ಮಾಡಿಬಿಟ್ಟು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನು ಬೇಕೋ ಅದನ್ನು, ಅದಕ್ಕೆ ಯಾವುದೇ ಟ್ರಿಕ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ, ಬಟ್ ಮೈಂಡ್ ಮಾತ್ರ ಒಪ್ಕೊಬೇಕು ಯು ಆರ್ ಅ ನ್ಯೂ ಪರ್ಸನ್ ಅಂತ ಹೇಳೋದನ್ನು. ಓಕೆ, ಇಡೀ ವರ್ಲ್ಡ್ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಎಲ್ಲ ಕಡೆ ಖುಷಿನೇ ಕಾಣಿಸ್ತಾ ಇದೆ, ಎಲ್ಲ ಕಡೆ ಒಳ್ಳೊಳ್ಳೆ ಪರ್ಸನ್ಸೇ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಸೊ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಮ್ಯಾನಿಫೆಸ್ಟ್ನ ಮಾಡ್ಕೊಳ್ಳಿ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇದನ್ನು ಕ್ಯಾರಿ ಮಾಡೋದಕ್ಕೂ ಟ್ರೈ ಮಾಡಿ. ರಿಸಲ್ಟ್ ಏನಿದೆ ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೊಳ್ಳಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.